ಅವರು ಬಾಬಾ ಅವರು ಯಾವಾಗಲೂ ಸಾಕ್ಷಿ ಸಮೇತ ಪವಾಡಗಳು ತೋರಿಸೋರು. ಆವಾಗ ನಾವು ಆ ಬೃಂದಾವನದಲ್ಲಿ ನನಗೊಬ್ಬಳಿಗೆಲ್ಲ ಇಂದು ಮೇಡಮು, ಆಶಾ, ಗಂಗಮ್ಮ, ಅಲ್ಲಿ ಹೋದವ್ರು ಭಕ್ತರಿಗೆಲ್ರಿಗೂ ಕಂಡಿದೆ ಆ ಬೃಂದಾವನದಲ್ಲಿ ಬಾಬನ ದರ್ಶನ. ಅದು ಅವಾಗ ಖುಷಿ ಆಯಿತು. ಎಲ್ಲ ಒಂದೇ ಟೈಮಲ್ಲಿ ಬಾಬಾ ಕಾಣಿಸ್ತಾ ಇದ್ದಾರೆ ಅಂತ ಎಲ್ಲರೂ ಒಂದೇ ಟೈಮಲ್ಲಿ ಆ ಬೃಂದಾವನದಲ್ಲಿ. गुरुदत्ता मम चित्ता शमवीयाता, शांत हो श्री गुरुदत्ता मम चित्ता शमवीयाता। जय श्री सद्गुरु सदानंद महाराज की जय। ನಾನು ಮುರಳೀಧರ್ ಅಂತ. ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. 2013ರಲ್ಲಿ ರಿಟೈರ್ ಆಗಿದ್ದೀನಿ. 1991ರಲ್ಲಿ ಅಂಕೋಲಾದ ಒಬ್ಬ ಸ್ನೇಹಿತನಿಂದ ನಮಗೆ ಬಾಬಾ ಅವ್ರ ಪರಿಚಯ ಆಯಿತು. ಒಂದಿನ ಬಂದು ಹೋದ್ವಿ. ಆದಮೇಲೆ ಭಾಳದ ಗ್ಯಾಪ್ ಬಿಟ್ಟಿದ್ವಿ, ಆಮೇಲೆ ಬರಲಿಲ್ಲ. ಆಮೇಲೆ ನೆಕ್ಸ್ಟ್ ಟೈಮು 92ಇಂದ ಬರೋಕ್ಕೆ ಶುರು ಮಾಡಿದ್ವಿ. ಭಜನೆಯಲ್ಲೆಲ್ಲ ಭಾಗವಹಿಸಿ ಆರತಿ ಆದಮೇಲೆ ನಾವು ಮನೆಗೆ ಹೋಗ್ತಾಯಿದ್ವಿ. ಕಾರಣ ನಾವು ಶೇಷಾದ್ರಿಪುರದಲ್ಲಿ ಇದ್ದರೂ ಕೂಡ ನಮಗೆ ಬಾಬಾ ಅವರ ಇರುವಿಕೆ ನಮಗೇನು ಗೊತ್ತಾಗಲಿಲ್ಲ. ಎಲ್ಲೋ ಅಂಕೋಲಾದಿಂದ ಬಂದು ನಮಗೆ ಪರಿಚಯ ಮಾಡಿಸ್ಕೊಟ್ರು. ಮತ್ತು ಅವ್ರು ಹೇಳಿದ್ರು, ನೀವು ಬಾಬಾನ ಒಂದು ಸಲ ಹೋದರೆ ಕೈ ಬಿಡೋದಿಲ್ಲ ಅಂತ ಹೇಳಿದರು. ಅದೇ ಥರ ಆಯಿತು. ಆವತ್ತಿನಿಂದ ಇವತ್ತಿನವರೆಗೆ ನಾವು ಭಯ ಭಕ್ತಿನ ಬಾಬನ ಸೇವೆಯಲ್ಲಿ ಶರಣಾಗತರಾಗಿದ್ದೀವಿ. ನಯ ವಿನಯ ಭಯ ಭಕ್ತಿ ನಮಗೆ ಕೊನೆ ತನಕ ದಯಪಾಲಿಸಲಿ ಅಂದ್ಕೊಂಡು ನಾವು ಬಾಬನಿಗೆ ಬೇಡ್ಕೊಳ್ತೀವಿ. ನಾವು ಪ್ರತಿ ಭಾನುವಾರ ಸಂಜೆ ನಾವು ಬರೋ ಪೂಜೆ ಮಾಡಿ ಹೋಗೋದು ವಾಡಿಕೆ. ಅದು ಆವತ್ತಿಂದ ಇವತ್ತಿನವರೆಗೂ 2003ಇಂದ ಕಂಟಿನ್ಯೂಸ್ ಆಗಿ ಭಾನುವಾರ ಸಂಜೆ ಬಂದು ಹೋಗ್ತಾಯಿದ್ದೀವಿ. ಅದ್ರ ಮಧ್ಯ ಗುರುವಾರ ಸೋಮವಾರ ಎಲ್ಲ ಬಂದು ಬಾಬನ ಮಹಿಮೆ ಹಾಡ್ಬಿಟ್ಟು ನಾವು ಹೋಗ್ತಾಯಿದ್ದೀವಿ. जय श्री सद्गुरु सदानंद महाराज की जय. दत्तात्रेय ओम नमः शिवाय. ಶ್ರೀ ಸದಾನಂದಾಯ ನಮಃ. ಬಾಬಾರವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ನನ್ನ ಅನುಭವವನ್ನು, ನಾನು ಕಂಡ ಬಾಬಾ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು LIC ರಿಟೈರ್ಡ್ ಎಂಪ್ಲಾಯಿ. ಇವಾಗ 2018ನಲ್ಲಿ ರಿಟೈರ್ಡ್ ಆದೆ. ನಾನು ಮುರಳೀಧರ್ ಅವ್ರ ವೈಫು. ನಾವು ಲೀಲಾ ಮುರಳೀಧರ್ ಅಂತ. ನಾನು 18ನಲ್ಲಿ ರಿಟೈರ್ಡ್ ಆದೆ. 91ನಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬಂದು ನಮ್ಮನ್ನು ಆಶ್ರಮಕ್ಕೆ ಕರೆದ್ರು. ಇವ್ರ ಅಣ್ಣನ ಮನೆಗೆ ಹೋಗಿದ್ರು ಅವ್ರು. ಆ್ಯಕ್ಚುಲಿ ಅವರೇನೋ ಬೀಗ ಅಂದ್ಕೊಂಡು ನಮ್ಮ ಮನೆಗೆ ಬಂದರು. ನಮ್ಮನ್ನು ಅಲ್ಲಿಗೆ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಆಶ್ರಮಕ್ಕೆ ಬನ್ನಿ, ಅಲ್ಲಿ ಗುರುಗಳಿದ್ದಾರೆ, ರುದ್ರಾಕ್ಷಿ ಎಲ್ಲ ಕೊಡ್ತಾರೆ, ಹೀಗೆ ಮಾಡಿದರೆ ರುದ್ರಾಕ್ಷಿ ಹಾಕ್ತಾರೆ ಅವರು ಅಂತೆಲ್ಲ ಹೇಳಿದರು. ಒಂದು ಸುಮಾರು ಅರೌಂಡ್ 4 ಗಂಟೆ ಆವಾಗ ಮಧ್ಯಾಹ್ನ 91ನಲ್ಲಿ. ಆವಾಗ ನಾವು ಮಕ್ಕಳನ್ನ ಕರ್ಕೊಂಡು ಪಾರ್ಕ್ಗೆಲ್ಲ ಹೋಗ್ತಾಯಿದ್ವಿ. ಸಂಡೇ ಸರಿ ಆಶ್ರಮಕ್ಕೆ ಹೋಗೋಣ ಅಂತ ಹೋದ್ವಿ. ಹೋದರೆ ಅಲ್ಲಿ ಗುರುಪೂರ್ಣಿಮೆ ಆಗಿದ್ದು. ಅವಾಗಿನ್ನ ಗುರುಪೂರ್ಣಿಮೆ ಆಗಿತ್ತು, ಜುಲೈ ಎಂಡಲ್ಲಿ. ಅಲ್ಲಿ ಪ್ರಸಾದನೂ ತೊಗೊಂಡು ಬಂದ್ವಿ. ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬಂದ್ವಿ. ಅದರದ್ದೇನೋ ಅವರು ಅವ್ರ ಡ್ರೆಸ್ಸು ಚಕ ಅನ್ನೋ ರೇಷ್ಮೆ ಅದೆಲ್ಲ ನೋಡಿಬಿಟ್ಟು ಸ್ವಲ್ಪ ಮನಸ್ಸು ಅನ್ನಿಸ್ತು. ಅಯ್ಯೋ ಗುರುಗಳಂತಾರೆ ಈ ಥರ ಎಲ್ಲ ಇದ್ದಾರಲ್ಲ ಅಂತ ಅನ್ನಿಸ್ತು. ಆದರೆ ವಾಪಸ್ ಆಮೇಲೆ ಮತ್ತೆ ಹೋಗೋಕ್ಕೆ ಯಾಕೋ ಹಿಂಜರಿದ್ವಿ. ಆಮೇಲೆ ಗುರುವಿನ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಗುರು ದೇವರು ಅನ್ನೋದು ಗೊತ್ತು, ಬಟ್ ಗುರುವಿನ ಬಗ್ಗೆ ನಾವು ಅಷ್ಟೊಂದು ಗುರುಗಳ ಬಗ್ಗೆ ಹೋಗಿರಲಿಲ್ಲ. ಗುರುಗಳ ಹತ್ರ ಯಾರ ಹತ್ರನೂ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾಯಿದ್ವಿ. ಅರೌಂಡ್ ನಾನು ಅಂದರೆ 74-75ನಲ್ಲಿ ನಾನು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಆ ಭಕ್ತಿಯಿಂದನೋ ಅಥವಾ ಅಲ್ಲಿದ್ದ ಪ್ರಸಾದಕ್ಕೋಸ್ಕರ ಹೋಗ್ತಾಯಿದ್ನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಒಂದು 3-4 ವರ್ಷ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಅದೇ ಇರ್ಬೋದು ಮುಂದೆ ಬಾಬಂದು ಏನಾದರೂ ಕಂಟಿನ್ಯೂ ಆಗೋದಕ್ಕೆ ನಮಗೆ.
ಕೊನೆಗೆ 91 ಹೋಗಿ ಬಂದಮೇಲೆ ಸ್ವಲ್ಪ ದಿವಸ ಹೋಗಲೇ ಇಲ್ಲ ನಾವು. 11ರಲ್ಲಿ ಬಾಬಾ ಅವ್ರ ಹತ್ರ ಕರ್ಕೊಂಡು ಹೋದ್ರು ಅವರು, ರುದ್ರಾಕ್ಷಿ ಹಾಕ್ತಾರೆ ಅದೆಲ್ಲ ಹೇಳಿದರು ಅನಿಲ್ ಅನ್ನೋರು. 91 ಅಲ್ಲಿ ಹೋದಾಗ ನಮ್ಗೆ ಒಳಗೂ ಕರ್ಕೊಂಡು ಹೋಗಿ ನಮಸ್ಕಾರನೂ ಮಾಡಿಸಿದ್ರು ಬಾಬನ ಹತ್ರ, ಅವನ ಪಾದಕ್ಕೂ ನಮಸ್ಕಾರ ಮಾಡಿ ಬಂದ ಮೇಲೆ. ಅದು ನಮ್ಮದು ದೊಡ್ಡ ಫ್ಯಾಮಿಲಿ, ಬೇರೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ, ನಾವೆಲ್ಲ ಆಶ್ರಮ ಅದು ಇದು ಅಂದ್ಕೊಂಡು ಹೋದರೆ ಮನೇಲಿ ಏನು ಅಂತಾರೋ ಅಂತ ಅದು ಬೇರೆ. ಆವಾಗವಾಗ ಮಂತ್ರಾಲಯಕ್ಕೆ ಹೋಗೋರು ನಮ್ಮ ಮನೆಯವರು, ಮಂತ್ರಾಲಯಕ್ಕೆ. ಆಮೇಲೆ ನಮ್ಗೆ ರಾಯಚೂರಲ್ಲಿ ಇರೋದ್ರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಗುರುಗಳದ್ದು ಅಂತ. ಮಂತ್ರಾಲಯ ರಾಘವೇಂದ್ರ ಗುರುಗಳ ಕರುಣೆನೋ ಆಶೀರ್ವಾದನೋ ಏನೋ ನಮಗೆ ಬಾಬಾ ಅವರ ಸನ್ನಿಧಿ ಸಿಕ್ತು. ಬೇರೆ ಗುರುಗಳನ್ನ ನಾವು ಪರ್ಸ್ನಲಿ ನೋಡಿಲ್ಲದೆ ಇರೋದ್ರಿಂದ ಮಂತ್ರಾಲಯದ ಗುರುಗಳದ್ದೇನೋ ಅದು ಇತ್ತು ಮುಂಚೆಯಿಂದನೂ. ಮಂತ್ರಾಲಯ ಗುರುಗಳು ಅಂತಂದರೆ ಏನೋ ರಾಘವೇಂದ್ರ ಸ್ವಾಮಿ ಆ ಥರನೇ ನಮ್ಗೆ ಬಾಬಾ ಸಿಕ್ಕಿದ್ದಾರೆ ಇವಾಗ ಅನಿಸುತ್ತೆ. ಆ ಗುರುಗಳು ಹೋಗೋಕ್ಕಾಗಲ್ಲ ಅಷ್ಟು ದೂರ ಅಂತನೋ ಏನೋ ಗೊತ್ತಿಲ್ಲ. ಆಮೇಲೆ 91 ನಾವು ಮತ್ತೆ ಆಶ್ರಮಕ್ಕೆ ಅಷ್ಟು ಹೋಗಲಿಲ್ಲ, ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಅಷ್ಟು ಭಕ್ತಿ ಅನ್ನೋದೋ ಇರಲಿಲ್ವೋ ಏನೋ ಗೊತ್ತಿಲ್ಲ. ಆಮೇಲೆ 92ನಲ್ಲಿ ಮಧ್ಯದಲ್ಲಿ ಏನೋ ಒಂದು ಸಲ ಹೀಗೆ ಮಲಗಿದಾಗ ಯಾರೋ ಕಮಂಡಲದಲ್ಲಿ ತೀರ್ಥ ಕೊಟ್ಟಂಗೆ ಆಯಿತು ನನಗೆ. ತೀರ್ಥ ಕೊಟ್ಟಂಗಾಗಿ ಇವ್ರಿಗೆ ಹೇಳಿದೆ ಆಶ್ರಮಕ್ಕೆ ಹೋಗೋಣ ಬನ್ನಿ ಅಂತ. ಹೋದ್ವಿ ಆಶ್ರಮಕ್ಕೆ. ಅಷ್ಟರಲ್ಲಿ ಬಾಬಾ ಬರೋದು ನಮ್ಗೆ ಗೊತ್ತಿಲ್ಲ, ಇದಕ್ಕೆ ಬೆಂಗಳೂರಿಗೆ ಬರೋದು ಗೊತ್ತಿಲ್ಲ. ಮುನಿಯಪ್ಪ ರಾಜು ಇದರಲ್ಲಿ ಹೋಗಿ ಇವಾಗಿಂದ ಬಂದಿದ್ದಾರೆ ಬಾಬಾ, ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಹೋಗಿ ಅಂತಂದು ಮೇಲೆ ಕಳಿಸಿದ್ರು. ನೋಡಿದರೆ ಬಾಬಾ ಬಂದಿದ್ದಾರೆ ಅಲ್ಲಿ. ಅದು ಇಂಡಿಕೇಶನು ಬಾಬಂದು ನಾನು ಬಂದಿದ್ದೀನಿ ಬಾ ಅನ್ನೋದಕ್ಕೋ ಏನೋ ಗೊತ್ತಿಲ್ಲ ಆಶ್ರಮಕ್ಕೆ. ಮೊದಲು ಬಾಬಾ 4 ಆಶ್ರಮಗಳಲ್ಲಿ ಇಷ್ಟು ದಿನ ಅಂತ ಹೋಗಿ ಬರ್ತಾಯಿದ್ರು. ಅದೇ ಥರ ಬೆಂಗಳೂರಲ್ಲೂ ಇರ್ತಾಯಿದ್ರು. ನಾವು ಹೋದಾಗ ಬೇರೆ ಆಶ್ರಮಕ್ಕೆ ಹೋಗಿದ್ದರು. ಈ ಕನಸು ಬಿದ್ದ ಮೇಲೆ ನಮ್ಗೆ ಸೂಚನೆ ಕೊಟ್ಟು ಬಂದಾಗ ಆಯಿತು ನಾವು ಹೋಗಿದ್ವಿ. ಬಾಬಾ ಅವರು ಬೇರೆ ಬೇರೆ ಆಶ್ರಮಗಳಲ್ಲಿ ಇರ್ತಾಯಿದ್ರು. ಬೆಂಗಳೂರು ಆಶ್ರಮದಲ್ಲಿ 3-4 ತಿಂಗಳು, ಬಿಜಾಪುರ, ಬಾಂಬೆ ಆ ಥರ ಇರ್ತಾಯಿದ್ರು. ಬೆಂಗಳೂರಿಗೆ ಬಂದಿರೋದು ನಮ್ಗೆ ಗೊತ್ತಿಲ್ಲ. ಸಹಜವಾಗಿ ಸುಮ್ಮನೆ ಎಲ್ಲೋ ಹೋಗೋ ಬದಲು ಕಮಂಡಲದಲ್ಲಿ ತೀರ್ಥ ಕೊಟ್ಟಿದ್ದಾರಲ್ಲ, ಹೋಗೋಣ ಆಶ್ರಮಕ್ಕೆ ಅಂದ್ಕೊಂಡು ಮಕ್ಕಳನ್ನೂ ಮತ್ತು ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋದರೆ ಅವಾಗಿಂದ 4:30-5 ಗಂಟೆ ಬಾಬಾ ಅವರು ಬಂದಿದ್ದಾರೆ ಅಲ್ಲಿ. ಬಂದು ಕೊನೆಗೆ ಮುನಿಯಪ್ಪ ರಾಜು ಕೆಳಗಿದ್ರು. ಹೋಗಿ ಬೇಗ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡಿ ಅಂತಂದರು. ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಅಲ್ಲಿ ಭಜನೆಗೂ ಕೂತ್ಕೊಂಡ್ವಿ. ಆವತ್ತಿಂದ ಶುರುವಾಯಿತು ಮತ್ತೆ ಬಾಬನ ಹತ್ರ. ಹೀಗೆ ಹೋಗ್ತಾ ಇದ್ವಿ ದಿವಸ. ಇಲ್ಲೇ ಶೇಷಾದ್ರಿಪುರಮಲ್ಲಿದ್ವಿ, ಮನೆ ಶೇಷಾದ್ರಿಪುರಮ್ಮ. ನಮ್ಮ ಮನೆಯವ್ರ ಮಕ್ಕಳನ್ನ ಕರ್ಕೊಂಡು ಭಜನೆಗೆ ಹೋಗ್ಬಿಡೋರು ಮುಂದೆ. ನಾನು ಆಫೀಸಿಂದ ಬಂದು ಇಷ್ಟು ದೊಡ್ಡ ಫ್ಯಾಮಿಲಿಯಿಂದ ನಾನೊಬ್ಬಳೇ ಮತ್ತೆ ಆಶ್ರಮಕ್ಕೆ ಹೋಗೋಕ್ಕೂ ಆಗೋಲ್ಲ. ಜನನ್ನೆಲ್ಲ ಮನೇಲಿ ಏನು ಅಂದ್ಕೊಳ್ತಾರೋ ಅಂತ ಭಯ ಬೇರೆ. ಇವ್ರು ಗಾಡೀಲಿ ಕರ್ಕೊಂಡು ಹೋಗ್ಬಿಡೋರು. ಆಮೇಲೆ ನಾನು ಸ್ವಲ್ಪ ಮನೇಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಶ್ರಮಕ್ಕೆ ಹೋಗ್ತಾಯಿದ್ದೆ, ನಡ್ಕೊಂಡು ಹೋಗ್ತಾಯಿದ್ದೆ. ಆವಾಗ ಆಶಾ ಮೇಡಮು, ಇಲ್ಲ ಅಂದರೆ ನಾಗರತ್ನ ಮೇಡಮ್ ಇದ್ದರು, ಡಾಕ್ಟರ್ ಪ್ರಕಾಶ್, ಅವರು ಆಟೋನಲ್ಲಿ ಬರೋರು. ಒಂದೊಂದು ಸಲ ನಾನು ಅಲ್ಲಿ ಹೋಗ್ತಾ ಇರೋದು ನೋಡಿ ನನ್ನನ್ನು ಪಿಕಪ್ ಮಾಡೋರು ದಾರಿಯಲ್ಲಿ ಹೋಗ್ತಾ ಇರುವಾಗ. ಆಶ್ರಮಕ್ಕೆ ಹೋಗಿ ಕೊನೆಗೆ ರಾತ್ರಿ 10-11 ಈ ಥರ ಆಗೋದು ಮನೆಗೆ ಬರೋ ಅಷ್ಟರಲ್ಲಿ. ಮನೇಲಿ ಏನು ಭಯ ಬೇರೆ ನಮಗೆ, ಏನಂತಾರೋ ಅಂತ ಮನೇಲಿ ಯಾರೂ ಆಶ್ರಮಕ್ಕೆ ಬರ್ತಿರ್ಲಿಲ್ಲ ಅಂತ. ಹೀಗೆ ಇವರು ಭಜನೆ ಮಾಡೋಕ್ಕೆ ಕೂತ್ಕೊಳ್ಳೋರು ನಮ್ಮ ಮನೆಯವರು. 93ನಲ್ಲಿ ಒಂದು ಸಲ ಕನಸಿನಲ್ಲಿ ಎಲ್ಲರೂ ನಮಸ್ಕಾರ ಮಾಡೋ ಥರನೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರೆ ಕನಸಿನಲ್ಲಿ ಬಂದು ಒಂದು ಬುಕ್ಕು ಕೊಟ್ಟರು ನನಗೆ. ಬುಕ್ಕು ಕೊಟ್ಟರಲ್ಲ ಅಂಥೇಳಿ ಏನಿರ್ಬೋದು ಗೊತ್ತಿಲ್ಲ, ಏನಿದ್ವಿ ಅವ್ರು ಶಿರಡಿ ಬಾಬನ ಥರ ದರ್ಶನ ಇತ್ತು ಅವ್ರದ್ದು. ನಾವು ಸ್ವಲ್ಪ ಹಿಂದೆನೇ ಕೂತ್ಕೊಳ್ತಾ ಇದ್ವಿ ಹೋದಾಗೆಲ್ಲ. ಪ್ರತಿ ಸಲನೂ ಹಿಂದೆ ಕೂತ್ಕೊಳ್ತಾ ಇದ್ವಿ, ಬಾಬನ ನಮಸ್ಕಾರ ಮಾಡಿ ಬಂದುಬಿಡ್ತಾಯಿದ್ವಿ. ಭಜನೆ ಎಲ್ಲ ಮುಗಿಸ್ಕೊಂಡು ಆರತಿ ಮುಗಿಸ್ಕೊಂಡು ಬರ್ತಾಯಿದ್ವಿ. ಕನಸಿನಲ್ಲಿ ನನಗೆ ಬುಕ್ ಕೊಟ್ಟಿರೋ ದಿವಸನೇ ಹಿರಿಯ ಭಕ್ತರಾದವರೊಬ್ಬರು ಬಾಬನ ಹತ್ರ ಸೇವೆ ಮಾಡಿದವರು, ತುಂಬ ಸೇವೆನಲ್ಲೇ ಇರೋರು ಅವ್ರು ಯಾವಾಗಲೂ ಭಜನೆ ಕೂತ್ಕೊಳ್ಳೋರು. ಅವರು ನಮ್ಮ ಮನೆಯವ್ರನ್ನ ಮುನಿಯಪ್ಪ ರಾಜು ಸರ್ ಅಂತ, ಅವರು ನಮ್ಮ ಮನೆಯವ್ರನ್ನ ಕರೆದು ಭಜನೆಗೆ ಮುಂದೆ ಬನ್ನಿ ಅಂಥೇಳಿ ಕರೆದು ಭಜನೆ ಕೂರಿಸಿ ಒಂದು ಭಜನೆ ಬುಕ್ಕು ಕೊಟ್ಟರು ಅವರಿಗೆ. ಭಜನೆ ಬುಕ್ಕು ಕೊಟ್ಟರು. ಆವಾಗಿಂದ ಕಂಟಿನ್ಯೂ ಆಯ್ತು ಇವರು ಭಜನೆಗೆ ಕೂತ್ಕೊಳ್ಳೋದು. ಹೀಗೆ ಭಜನೆ ಮಾಡ್ತಾಯಿದ್ರು. 94ರಲ್ಲಿ ಬಾಬಾ ಅವರ ಫಸ್ಟ್ ರಾಯಪುರದಲ್ಲಿ ಸದಾನಂದ ನವಮಿ ಫೌಂಡೇಶನ್ ಹಾಕಿದ್ದಾರೆ. ಆವಾಗ ಅಲ್ಲಿ ಬಾಬನ ಆಶ್ರಮ ಓಪನ್ ಮಾಡಬೇಕು ಅಂತ ಪುಟ್ಟದಾಗಿತ್ತು, ಕೆಳಗಿದೆ ರೂಮ್ ಅದು ಮುಂಚೆಯಿಂದನೂ ಇತ್ತು. ಮೇಲೆ ಆಶ್ರಮ ಕಟ್ಟೋದಕ್ಕೆ 94ರಲ್ಲಿ ರಾಮನವಮಿ, ಸದಾನಂದ ನವಮಿ ಅಂಥೇಳಿ ಅಲ್ಲಿ ಆಚರಿಸಿದ್ರು. ಆವಾಗ ಭಜನೆಗೆ ಅಲ್ಲಿ ಇಲ್ಲೇನು ಹಾಡ್ತಾಯಿದ್ರೋ ಅದೇ ಅಲ್ಲಿ ಕಂಟಿನ್ಯೂ ಆಯಿತು. ಭಜನೆ ಗ್ರೂಪಲ್ಲಿ ಕೂತ್ಕೊಂಡು ಭಜನೆ ಮಾಡೋರು. ಅದು ಬಾಬಾ ಕಲ್ಪಿಸ್ಕೊಟ್ಟು ಇದನ್ನೇ ಆಗಬೇಕು ಬಾಬಂದು. 94ರಲ್ಲಿ 95ನಲ್ಲಿ ಒಂದು ಸಲ ನಾನು
ಆಶ್ರಮಕ್ಕೆ ಹೋದೆ. ಮಧ್ಯಾಹ್ನ ಇವರೆಲ್ಲರೂ ಒಳಗೆ ಕೂತ್ಕೊಳ್ತಾರಲ್ಲ, ನಾನು ಕೂತ್ಕೊಳ್ಳೋಣ ಅಂತ ಹೋದೆ ಒಳಗೆ. ಬೆಳಿಗ್ಗೆದ ಆಫೀಸ್ಗೆ ಹೋಗುವಾಗ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾಯಿದ್ವಿ ಆಶ್ರಮಕ್ಕೆ ಹೋಗಿ. ಬಾಬಾ ಹೇಗೋ ಬಾಗಿಲು ಕ್ಲೋಸ್ ಆಗ್ತಿತ್ತು, ಆದರೂ ನಾವು ಆ ಟೈಮ್ಗೆ ಹೋದಾಗ ನಮ್ಗೆ ದರ್ಶನ ಆಗ್ತಾಯಿತ್ತು. ಹೀಗೆ ಒಂದು ಸಲ ನೋಡೋಣ, ಎಲ್ಲರೂ ಒಳಗೆ ಕೂತ್ಕೊಳ್ತಾರಲ್ಲ, ನಾವು ಯಾಕೆ ಟ್ರೈ ನೋಡಬಾರ್ದು ಒಳಗೆ ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿ ಒಂದು ಸಲ ಹಾಫ್ ಡೇ ಹಾಕಿ ಆಶ್ರಮಕ್ಕೆ ಹೋದೆ ನಾನು ಮಧ್ಯಾಹ್ನ ಆಫೀಸಿಂದ. ಹೋದರೆ ಅಲ್ಲಿ ನನಗೆ ಬಾಬನ ಹತ್ರ ಕೇಳಿದೆ, ಬಾಬಾ ಇಲ್ಲಿ ಕೂತ್ಕೊಳ್ಳ ಅಂತ. ನಮ್ಗೆ ಧೈರ್ಯ ಇಲ್ಲ ಕೂತ್ಕೊಳ್ಳೋಕ್ಕೆ, ಕೇಳಿ ಕೂತ್ಕೋಬೇಕೇನೋ ಅಂದ್ಬಿಟ್ಟು ನಾನು ಬಾಬನ ಕೇಳಿದೆ, ಬಾಬಾ ಇಲ್ಲಿ ಕೂತ್ಕೊಳ್ಳ ಅಂತಂದೆ. ಆಚೆ ಕೂತ್ಕೊ ಅಂತಂದರು. ಆಮೇಲೆ ಬೇಜಾರಾಗಿ ಆ ಮಧ್ಯದ ರೂಮ್ ಇದೆ ನೋಡಿ ಬಾಬಂದು, ಅಲ್ಲಿ ಕೂತ್ಕೊಂಡಿದ್ದೆ ಸುಮಾರು ಹೊತ್ತು 4-4:30ವರೆಗೂ ಕೂತ್ಕೊಂಡೆ ಬೇಜಾರಾಗಿ. ಆಮೇಲೆ ಬೀಗದ ಕೀ ನನ್ನ ಹತ್ರ ಇತ್ತು, ಮಕ್ಕಳು ಸ್ಕೂಲಿಂದ ಬರೋ ಟೈಮು ಅಂದ್ಕೊಂಡು ಹತ್ಕೊಂಡೆ ಮನೆಗೆ ಬಂದು ಬಾಬನ ಹತ್ರ, ಬಾಬಾ ಯಾಕೆ ಬಾಬಾ ಹೀಗೆ ಮಾಡಿದ್ರಿ, ನನಗೆ ಅಪ್ಪ ಅಮ್ಮ ಎಲ್ಲ ನೀನೇ ಅಂತ ಹೇಳಿ ನಾನು ಇದು ಮಾಡಿಕೊಂಡ್ರೆ ನನ್ನನ್ನು ಯಾಕೆ ಆಚೆ ಕೂಡಿಸಿದ್ರಿ ಅಂತ ಹೇಳಿ ತುಂಬ ಬೇಜಾರಾಯಿತು ನನಗೆ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಹಾಫ್ ಡೇ ಹಾಕಿ ಹೋದೆ. ಮರುದಿವಸ ನನಗೆ ಯಾಕೆ ಆಚೆ ಕೂಡಿಸಿದಾರಲ್ಲ ಅಂಥೇಳಿ ಮತ್ತೆ ಹಾಫ್ ಡೇ ಹಾಕಿ ಅಲ್ಲಿಗೆ ಆಶ್ರಮಕ್ಕೆ ಹೋದರೆ ಎಲ್ಲರೂ ಕೂತ್ಕೊಳ್ತಾರೆ, ನಾನು ಕೂತ್ಕೊಂಡ್ಮೇಲೆ ಅಲ್ಲಿ ಗಂಗು ತಾಯಿ, ಆಶಾ ಮೇಡಮ್ ಎಲ್ಲ ಇದ್ದರು. ಒಂದು ಸೇವೆ ಕೊಟ್ಟರು ನನಗೆ, ಬಾಬಾನೇ ಕರೆದು ಸೇವೆ ಕೊಟ್ಟರು. ಅದು ನಿಜವಾಗ್ಲೂ ಖುಷಿ ಆಯಿತು. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಭಯ, ಬಾಬನ ಹತ್ರ ಹೇಗಪ್ಪ ಇದು ಮಾಡೋದು ಅಂತ. ಆಮೇಲೆ ಅಲ್ಲಿ ಅಲ್ಮೇರಾದಲ್ಲಿ ಬ್ಯಾಗಲ್ಲಿ ಬಟ್ಟೆ ತುಂಬಿಟ್ಟಿದ್ರು, ಯಾವುದೋ US ಇಂದನೋ ಏನೋ ಬಂದಿದ್ದ ಬಟ್ಟೆಗಳಂತೆ, ಅದೆಲ್ಲ ಕೆಳಗೆ ಹಾಕಿ ಅಂತ ಹೇಳಿದರು ಯಾರಿಗೋ ಭಕ್ತರಿಗೆ. ಹೇಳಿ ಅದನ್ನೆಲ್ಲ ಕೆಳಗೆ ಹಾಕಿಸ್ಬಿಟ್ಟು ಈ ಬ್ಯಾಗ್ ಹೊಕ್ಕೊಂಡು ಬಾ ಅಂತಂದರು ನನಗೆ. ನನಗೆ ಬಾತ್ರೂಮ್ ಎಲ್ಲಿದೆಯೋ ಸೋಪ್ ಇಲ್ಲಿದೆಯೋ ಒಂದು ಗೊತ್ತಿಲ್ಲ. ಆಮೇಲೆ ಯಾರೋ ತೋರಿಸಿದ್ರು, ಅಲ್ಲಿದೆ ನೋಡಿ. ಆಮೇಲೆ ಗಂಗಮ್ಮ ಅಂದರು, ಇಲ್ಲ ನಾನು ಒಗಿತೀನಿ ಬಾಬಾ ಅಂತಂದರು. ಇಲ್ಲ ಅವಳೇ ಒಗಿಬೇಕು ಅಂತ. ಅದು ಮೋಸ್ಟ್ಲಿ ನನಗೆ ಕರ್ಮ ಕಳಿಯೋದಿತ್ತೋ ಏನಾದರೂ ಬಾಬಾ ಕರೆದು ಸೇವೆ ಕೊಟ್ರಲ್ಲ ಅಂಥೇಳಿ ಖುಷಿ ಆಯಿತು. ಆಮೇಲೆ ಅದು ಒಗೆದ್ಮೇಲೆ ಅವರು ಎಲ್ಲೋ ಒಣಗಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಣಗಿಸಿದ್ರು. ನಾನು ಮತ್ತೆ ಮಕ್ಕಳು ಬರ್ತಾರಲ್ಲ ಅಂಥೇಳಿ ಮನೆಗೆ ಬಂದೆ. ಹೀಗೆ ನಾವು ನಮಗೆ ಕಾಲಾವಕಾಶ ಆದಾಗೆಲ್ಲ ಆಶ್ರಮಕ್ಕೆ ಹೋಗ್ತಾಯಿದ್ವಿ. ಒಂದಿನ ಬೆಳಿಗ್ಗೆ ದರ್ಶನಕ್ಕೆ ಹೋದಾಗ ಬಾಬಾ ಕೇಳಿದ್ರು, ನಿನಗೆ ಎಲ್ಲಿ ಕೆಲಸ ಮಾಡ್ತೀಯ ಅಂದರು. ಹೀಗೆ ಭಾರತ ಆಹಾರ ನಿಗಮ ಅಂತ ಹೇಳಿದೆ. ಎಷ್ಟು ಪಗಾರ ಬರ್ತದೆ ಅಂತ ಕೇಳಿದ್ರು. ಇಬ್ಬರದ್ದು ಸೇರಿ ಪಗಾರ ಹೇಳಿದ್ವಿ. ಆಮೇಲೆ ಒಂದು ಮೂಟೆ ಸೋನಾ ಮಸೂರಿ ತಂದು ಹಾಕು ಅಂತ ಹೇಳಿದ್ರು. ಆಯಿತು ಬಾಬಾ ಅಂತ ಕೇಳಿದೆ. ಎಂದು ತಂದು ಹಾಕ್ತೀಯಾ ಅಂತ ಹೇಳಿದ್ರು. ನಾಳೆನೇ ತರ್ತೀನಿ ಬಾಬಾ ಅಂತ ಹೇಳಿದೆ. ಆಯಿತು ಅಂದ್ಕೊಂಡು ಹೇಳಿದ್ರು. ನೆಕ್ಸ್ಟ್ ಡೇನೇ ಒಂದು ಮೂಟೆ ಸೋನಾ ಮಸೂರಿ ತಂದು ಆಶ್ರಮದಲ್ಲಿ ಹಾಕಿಬಿಟ್ಟು ನಮಸ್ಕಾರ ಮಾಡಿದ್ವಿ. ಹೀಗೆ ಸ್ವಲ್ಪ ಆಶ್ರಮ ತಂದು ಹಾಕಿದ್ದೀನಿ ಬಾಬಾ ಅಂತ. ಬಾಬನಿಗೆ ಹೇಳಿದ್ವಿ, ಕಲ್ಯಾಣ ಆಗ್ತದೆ ಹೋಗು ಅಂತ ಹೇಳಿದ್ರು. 95ನಲ್ಲಿ ಗುರುಪೂರ್ಣಿಮೆ ಟೈಮ್. ಆವಾಗ ಗುರುಪೂರ್ಣಿಮೆ ಟೈಮ್ 95ನಲ್ಲಿ ಗುರುಪೂರ್ಣಿಮೆ ಬಿಜಾಪುರದಲ್ಲಾಯಿತು. ಕಾರಣಾಂತರಗಳಿಂದ ಆ ವರ್ಷ ಗುರುಪೂರ್ಣಿಮೆ ಬಿಜಾಪುರದಲ್ಲಾಯಿತು. ನಮಸ್ಕಾರ ಮಾಡ್ತಾಯಿದ್ದೆ ಬೆಂಗಳೂರು ಆಶ್ರಮದಲ್ಲಿ. ವಿಜಯಪುರಕ್ಕೆ ಬಾ ಅಂತ ಹೇಳಿದ್ರು. ಹೋಗಿದ್ರು ಇವರು ಗುರುಪೂರ್ಣಿಮೆಗೆ ಹೋಗಿದ್ರು ಬಿಜಾಪುರಕ್ಕೆ. ಹೌದು, ಬಾ ಅಂತ ಹೇಳಿದ್ರು. 95ನೇ ಅನಿಸುತ್ತೆ. ಆವಾಗ ಬಾಬಾ ಭಜನೆ ನಡೀತಾ ಇತ್ತು ರಾತ್ರಿ ಸಾಯಂಕಾಲ. ಆವಾಗ ಒಬ್ಬರು ಭಕ್ತರು, ಹಿರಿಯ ಭಕ್ತರೇನೆ, ಅವರು ಇಂಡಸ್ಟ್ರಿಯಲಿಸ್ಟು, ಅವ್ರು ಬಂದು ಬಾಬನ ಬಗ್ಗೆ ಅಪಾರ ವಿದ್ಯೆ ನಿನ್ನನ್ನು ಹಾಡ್ತಾಯಿದ್ರು ಭಜನೆಯಲ್ಲಿ. ಮಧ್ಯದಲ್ಲಿ ಬಾಬಾ ಪವಾಡಗಳನ್ನು ವರ್ಣಿಸ್ತಾಯಿದ್ರು ಕೆಲವರು ಬಂದು. ಹಾಗಾಯಿತು. ಆವಾಗ ಒಬ್ಬರು ಹಿರಿಯ ಭಕ್ತರು, ಬಾಬನ ಭಕ್ತರು ಬಂದು ಬಾಬನ ಬಗ್ಗೆ, ನಮ್ಮ ಬಾಬಾ ಏನು ಸಾಮಾನ್ಯದವರಲ್ಲ, ಪಾದ ಹೀಗೆ ನೆಲಕ್ಕೆ ತಟ್ಟಿದರೆ ಬಾಬಾ ಪಾದ ಒಂದು ಸಲ ಹೀಗೆ ಹೊಡೆದ್ರೆ, ನೆಲಕ್ಕೆ ಹೊಡೆದ್ರೆ ಚಿನ್ನದ ಗಟ್ಟಿ ಇದು ಇಟ್ಟಿಗೆ, ಚಿನ್ನದ ಇಟ್ಟಿಗೆನೇ ಬರುತ್ತೆ. ಇನ್ನೊಂದು ಪಾದ ಹಾಗೆ ಮಾಡಿದರೆ ದುಡ್ಡು ಬರುತ್ತೆ. ಬಾಬಾ ಇನ್ನು ಸಾಮಾನ್ಯದವರಲ್ಲ ಅಂತಂದರು. ಬಟ್ ಯಾವಾಗಲೂ ಬಾಬಾ ಅವರು ಪವಾಡ ಮಾಡೋದಿದ್ರೂ ಸಾಕ್ಷಿ ಸಮೇತ ಮಾಡೋರು. ಆವಾಗ ಅಪಾರವಿದೆ ನಿನ್ನದು ಹೇಳ್ತಾ ಇದ್ರು ಭಕ್ತರೆಲ್ಲ. ಅವಾಗ ಬಾಬಾ ಭಜನೆ ನಿಲ್ಲಿಸ್ಬಿಟ್ಟು ಪ್ರೂವ್ ಮಾಡು, ಅದನ್ನು ಸಾಕ್ಷಿ ಕೊಡು. ಸಾಕ್ಷಿ ಕೊಡೋವರೆಗೂ ತಪ್ಪಾಯಿತು ಅಂತ ಕೇಳಿದರು. ಕೊನೆಗೆ ಅವ್ರು ಬಂದು ಸಾಕ್ಷಿ ಕೊಡು, ಸಾಕ್ಷಿ ಯಾರಿದ್ದಾರೆ ಕರ್ಕೊಂಬ, ಅಲ್ಲಿವರೆಗೂ ಭಜನೆ ಮುಂದೆ ಹೋಗಲ್ಲ ಇದು ಅಂಥೇಳಿ ನಿಲ್ಲಿಸ್ಬಿಟ್ರು ಬಾಬಾ. ಆಮೇಲೆ ಅವರು ಬಾಬಾ ತಪ್ಪಾಯಿತು ಬಾಬಾ ಅಂಥೇಳಿ ಕಾಲಿಗೆ ಎರಗಿದ ಮೇಲೆ ಆಮೇಲೆ ಭಜನೆ ಮತ್ತೆ ಕಂಟಿನ್ಯೂ ಆಯಿತು. ಯಾವ ಪವಾಡ ಮಾಡಿದ್ರು ಸಾಕ್ಷಿ ಸಮೇತ ಮಾಡೋರು, ಸಾಕ್ಷಿ ಸಮೇತ ಮಾಡೋರು. ತಪ್ಪಾಯಿತು ಬಾಬಾ ಅಂತ ಅಂದ ಮೇಲೆ ಅವರು ಮತ್ತೆ ಭಜನೆ ಕಂಟಿನ್ಯೂ ಮಾಡಿದರು, ಮುಂದೆ ಒರೆಸ್ಕೊಂಡು ಹೋದರು. ಅಪಾರವಿದೆ ನಿನ್ನದು. 92ನಲ್ಲಿ ಬಾಬಾ ಅವರು ಕನಸಿನಲ್ಲಿ ಬಂದರು ನಮಗೆ.
ಅಂದರೆ ಇಬ್ಬರು ದಂಪತಿಗಳು ನಾನು ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ನಾನು ಕಳ್ಕೊಂಡಿದ್ದೀನಿ. 1.5 ವರ್ಷದ ಮಗು ನಾನು ನಮ್ಮ ತಾಯಿ ಹೋಗುವಾಗ. ನಾನು 8th ಸ್ಟ್ಯಾಂಡರ್ಡಲ್ಲಿರುವಾಗ ನಮ್ಮ ತಂದೆ ಹೋದರು. ಆವಾಗ ತಂದೆ ತಾಯಿ ಯಾರೂ ಇಲ್ಲದೇ ನಮ್ಮ ಅಕ್ಕಂದಿರು ಅಣ್ಣಂದಿರಲ್ಲಿ ಬೆಳೆದ್ವಿ. ಒಂದು ಸಲ ಹೀಗೆ ಆಶ್ರಮಕ್ಕೆ ಹೋಗ್ತಾ ಇರುವಾಗ ಇಬ್ಬರು ದಂಪತಿಗಳು ಕೂತಿದ್ದಾರೆ, ಗಂಡ ಹೆಂಡತಿ ಕೂತಿದ್ದಾರೆ ಒಬ್ಬರು. ಆಮೇಲೆ ಉಮಾತಾಯಿ ಬಂದು ಕನಸಲ್ಲಿ ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಕೂತಿದ್ದಾರೆ, ನಮಸ್ಕಾರ ಮಾಡುವಂತ. ಆವಾಗ ನಾನು ಹೇಳಿದೆ, ನಮ್ಮ ತಾಯಿಗೂ ನೋಡಿದ ಜ್ಞಾಪಕ ಇಲ್ಲ ನನಗೆ, ತಂದೆಗೆ ಮಾತ್ರ ಮಾಡ್ತೀನಿ ಅಂಥೇಳಿ ನಮಸ್ಕಾರ ಮಾಡಿದೆ ತಂದೆಗೆ. ಅದು ಒಂದು ಸಲ ಬಾಬಾ ಅವ್ರ ಥರ ಕಾಣ್ತಾರೆ, ಇನ್ನೊಂದು ಸಲ ನಮ್ಮ ತಂದೆ ಥರ ಕಾಣಿಸ್ತಾರೆ. ಅವತ್ತಿಂದ ನಾವು ನಮ್ಮ ತಂದೆ ತಾಯಿ ಸೆರೆಮನಿಗೆ ರಾಯಪುರದಲ್ಲಾದರೂ ಇರ್ತೀವಿ, ಇಲ್ಲಾಂದರೆ ನಮ್ಮ ಇಲ್ಲಿ ಬೆಂಗಳೂರು ಆಶ್ರಮದಲ್ಲಿ ಆದರೂ ಬಂದು ನಮಸ್ಕಾರ ಮಾಡಿಬಿಟ್ಟು ಆರತಿ ಅಟೆಂಡ್ ಮಾಡಿ ಹೋಗಿರ್ತೀವಿ ಪ್ರತಿ ವರ್ಷವೂ. ಬಾಬಾ ಭಜನಾವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ವಿ. ರೆಗ್ಯುಲರಾಗಿ ಹೋಗಿ ಸಂಜೆ ಭಾಗವಹಿಸ್ತಾಯಿದ್ವಿ. ಆ ಟೈಮಲ್ಲಿ ಪವಾಡಗಳು ಮಹಿಮೆ ಹೇಳ್ತಿದ್ದಾಗ ಬಾಬಾ ಅವರು ರುದ್ರಾಕ್ಷಿ ಎಸಿತಾಯಿದ್ರು. ಅದನ್ನು ಸಿಕ್ಕಿದ್ದು ಕೆಲವು ರುದ್ರಾಕ್ಷಿನ ನಾವು ಗಂಡ ಕತ್ತಿಗೆ ದಾರ ಸಮೇತ ಪೋಣಿಸ್ಕೊಂಡು ಕಟ್ಟಿದ್ವಿ. ಹೀಗೆ ಇದ್ದಾಗ 1994 ನಮ್ಮ ತಮ್ಮನ ಮದುವೆ ಕಾರ್ಯಕ್ರಮ ಆಯಿತು. ಆ ಟೈಮಲ್ಲಿ ದಿಬ್ಬಣ ಹೋಗ್ತಾ ಇದ್ದಾಗ ನಮ್ಮ ತಾಯಿಯವರು ಅನ್ಕಾನ್ಷಿಯಸ್ ಆದರು. ಮಧ್ಯದಲ್ಲಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅಲ್ಲಿ ಅಡ್ಮಿಟ್ ಮಾಡಿಕೊಡ್ಲಿಲ್ಲ. ಆಮೇಲೆ ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಷನ್ ಆಯಿತು. ಮದುವೆ ಕಾರ್ಯಕ್ರಮ ನಡೀತಾ ಇದೆ, ಇಲ್ಲಿ ಹಾಸ್ಪಿಟ್ಲೇ ಇದ್ರು. ಕಾರಣ ಅವ್ರಿಗೆ ಗೊತ್ತಿಲ್ಲ. ನಾವು ಈ ಥರ ಆಯ್ತಲ್ಲಪ್ಪ ಅಂದ್ಕೊಂಡು ನಮ್ಮ ಮಿಸ್ಸಸ್ ಹೇಳಿದ್ರು ನನಗೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಾಬಾ ಅಂದ್ಕೊಂಡು ಬಾಬಾ ಕತ್ತಲ್ಲಿರೋ ರುದ್ರಾಕ್ಷಿನ ತೆಗೆದು ನಮ್ಮ ತಾಯಿಯವ್ರಿಗೆ ಕತ್ತಿಗೆ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇ ತಾಯಿಯವರು ಹುಷಾರಾಗಿ ಚೇತರಿಕೆ ಆಯಿತು, ಡಿಸ್ಚಾರ್ಜ್ ಆಯಿತು. ಮದುವೆನೂ ಸರಾಗವಾಗಾಯಿತು, ಚೇತರಿಕೆ ಆಯಿತು. ಆಮೇಲೆ 1999 ತನಕ ತಾಯಿಯವರು ಆರೋಗ್ಯವಾಗಿದ್ದರು. ಆಮೇಲೆ ಅಚಾನಕ್ ಒಂದಿನ ಹುಷಾರಿರಲಿಲ್ಲ. ಇಲ್ಲಿ ಭಗವಾನ್ ಜೈನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರು ಒಂದಿನ ನೈಟು ರುದ್ರಾಕ್ಷಿ ಕೆಳಗೆ ಬಿತ್ತು ಅಂದ್ಕೊಂಡು ನಮ್ಮ ತಾಯಿಯವರು ಹೇಳಿದ್ರು, ಬೇಜಾರು ಮಾಡಿಕೊಂಡ್ರು. ಕಟ್ಟಾಗಿ ಬಿತ್ತು ಅಂದ್ಕೊಂಡು, ರುದ್ರಾಕ್ಷಿ ಕಟ್ಟಲ್ಲ ದಾರ ಕಟ್ಟಾಗಿ ಬಿತ್ತು ಅಂದ್ಕೊಂಡು ಹೇಳಿದ್ರು. ಅವರು ಬೇಜಾರು ಮಾಡಿಕೊಂಡ್ರು. ನಾನು ಅವ್ರು ಸಮಾಧಾನ ಮಾಡಿದೆ. ಅಯ್ಯೋ ಅದೇನಾಗುತ್ತೆ, ಒಂದು ದಾರ ಇನ್ನೊಂದು ದಾರ ಹಾಕಿ ಕಟ್ಕೊಳ್ಳೋಣ ಅಂತ ಹೇಳಿದ್ರು. ಹಾಗೆ ಹೇಳಿ ನೆಕ್ಸ್ಟ್ ಡೇ 1 or 2 ಡೇಸಲ್ಲೇ ಅವ್ರು ತೀರ್ಕೊಂಡ್ರು. ನಮ್ಗೆ ಅನಿಸ್ತು ರುದ್ರಾಕ್ಷಿ ಈ ದಿನ ಬದುಕಬೇಕಾದ್ರೆ ರುದ್ರಾಕ್ಷಿ ಮಹಿಮೇನೇ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ. ಯಾಕಂದರೆ ರುದ್ರಾಕ್ಷಿ ದೇಹದಿಂದ ಬಂದ ತಕ್ಷಣ ಅವರು ತೀರ್ಕೊಂಡ್ಬಿಟ್ರು. ಇಲ್ಲಿ ತನಕ ರುದ್ರಾಕ್ಷಿ ಕತ್ತಲ್ಲಿತ್ತು, ಅಲ್ಲಿ ತನಕ ಅವರು ಆರೋಗ್ಯವಾಗಿದ್ದರು. ಇದರಿಂದ ನಮಗೆ ರುದ್ರಾಕ್ಷಿ ಮಹಿಮೆ ಏನು ಎಂಥದ್ದು ಅಂತ ನಮಗೊಂದು ಲೆಸನ್ ಸಿಕ್ತು. ಆದಮೇಲೆ ನಾವು ಬೇಕು ಬೇಡ ಅನ್ನೋದನ್ನು ತಲೆಗೆ ಹಚ್ಕೊಳ್ದೆ ಭಗವಂತ ಅಂದ್ಕೊಂಡು ಪ್ರತಿ ಟೈಮ್ ಕಾಲಾವಕಾಶ ಆದಾಗ ಭಗವಂತನ ಸೇವೆ ಅಂದ್ಕೊಂಡು ಅಲ್ಲಿ ಶರಣಾಗತ ಆಗಿದ್ದೀವಿ. ಕಂಟಿನ್ಯೂ ಹೋಗ್ತಾಯಿದ್ದೀವಿ. ಬಾಬಾ ಎಲ್ಲಿ ತನಕ ನಮ್ಮನ್ನು ಸೇವೆಗೆ ಅಲೋ ಮಾಡ್ತಾರೋ ಅಲ್ಲಿ ತನಕ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಗೆ ಮನಸ್ಸು ಚಂಚಲ ಮಾಡಿದೆ, ಬಾಬಾ ಅಲ್ಲಿ ತನಕ ಅವಕಾಶ ಕೊಟ್ಟರೆ ಸಾಕು ಅಂತ. ಫೆಬ್ರವರಿ 96 12th ಫೆಬ್ರವರಿ ಬಾಬಾ ದೇಹ ತ್ಯಜಿಸಿದ್ರು. ಆವಾಗ್ಲೂ ನಮಗೇನೋ ಮಕ್ಕಳಿಗೆ ಎಕ್ಸಾಮ್ ಅಂದ್ಕೊಂಡು ನಾನು ಹೋಗಲಿಲ್ಲ. ಇವರು ರಾಯಪುರಕ್ಕೆ ಹೋಗಿದ್ದರು. ಹೋಗಿ ಅಲ್ಲಿ ವಿಭೂತಿ ಉಂಡೆ ಕೊಟ್ಟರು. 2 ವಿಭೂತಿ ಉಂಡೆನೂ ತೊಗೊಂಬಂದಿದ್ರು ಮನೆಗೆ. ಅಲ್ಲೆಲ್ಲ ಇದಕ್ಕೆ ಹಾಕಿರೋದು ಅನಿಸುತ್ತೆ ಬಾಬನ ಇದಕ್ಕೆ. ಆವಾಗ 96 ಬಿಜಾಪುರದಲ್ಲಿ ದತ್ತನ ಪ್ರತಿಷ್ಠಾಪನೆನೋ ಗಣೇಶನ ಪ್ರತಿಷ್ಠಾಪನೆ ಇತ್ತು. ಆವಾಗ ಬೆಂಗಳೂರು ಆಶ್ರಮದಿಂದ ಎಲ್ಲರೂ ಭಕ್ತರು ಒಂದು ಸ್ವಲ್ಪ ಜನ ಭಕ್ತರು ಬಸ್ ಮಾಡ್ಕೊಂಡು ಹೋದ್ವಿ. ಗಂಗಮ್ಮ, ಆಶಾ, ಹೆಬ್ಬಳ್ಳಿ, ನಾವು, ಇಂದು ಎಲ್ಲನೂ ಹೋದ್ವಿ. ಹೋದರೆ ಅಲ್ಲಿ ಬಿಜಾಪುರ ಆಶ್ರಮದ ದತ್ತ ಜಯಂತಿನೋ ಏನೋ ಮರ್ತೋಯ್ತು. ಅಲ್ಲಿಂದ ರಾಯಪುರ ಬಂದ್ವಿ. ರಾಯಪುರದಲ್ಲಿ ಆವಾಗಿಂದ ಬಾಬಾ ಅದು 96 ಡಿಸೆಂಬರ್ ಬಾಬಾ ಫೆಬ್ರವರಿಯಲ್ಲಿ ದೇಹ ತ್ಯಜಿಸಿದ್ದಾರೆ. ಆವಾಗ ಬಾಬನ ಬೃಂದಾವನ ಮಾತ್ರ ಇದೆ ಅಲ್ಲಿ. ಬಾಬನ ಮೂರ್ತಿ ಕೂಡಿಸಿಲ್ಲ ಮೇಲೆ ಇನ್ನು. ಆವಾಗ ಆ ಬೃಂದಾವನದಲ್ಲಿ ಆವಾಗ ಎಲ್ಲರೂ ಹೋಗಿ ಒಂದು ಸುಮಾರು 1:30 ಗಂಟೆಗೇನೋ ರೀಚ್ ಆದ್ವಿ ರಾಯಪುರ. ಆವಾಗ ಭಜನೆ ಶುರು ಮಾಡಿದರು ಎಲ್ಲ ಬೆಂಗಳೂರು ಭಕ್ತರು ಹಾಲಲ್ಲಿ ಕೂತ್ಕೊಂಡು. ಆವಾಗ ನಮ್ಮದು ಪೂಜೆ ಇಟ್ಕೊಂಡಿದ್ವಿ ಬೆಂಗಳೂರು ಆಶ್ರಮದಲ್ಲಿ. 19th ಡಿಸೆಂಬರ್ 96 ಅನಿಸುತ್ತೆ, ಅದು ಸೋಮವಾರ.
ಇಲ್ಲಿ ಬೆಂಗಳೂರು ಆಶ್ರಮದಲ್ಲಿ ಪೂಜೆ ಇಟ್ಕೊಂಡಿದ್ವಿ ನಾವು. ಆವಾಗ ಮನಸ್ಸಿಗೆ ಬಾಬಾ ಪೂಜೆಯಲ್ಲಿ ಬೆಂಗಳೂರು ಆಶ್ರಮದಲ್ಲಿ ಇಟ್ಕೊಂಡಿದ್ದೀವಿ, ನಾವು ಮಾತ್ರ ಇಲ್ಲಿದ್ದೀವಲ್ವ ಬಾಬಾ ಅಂಥೇಳಿ ಬೇಜಾರಾಯಿತು. ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಆವಾಗ ಇಲ್ಲಿದ್ದೀವಲ್ಲ, ಏನೂ ಸೇವೆ ಏನು ಮಾಡಲಿಲ್ವಲ್ಲ ಅಂತ. ಆವಾಗ ಆ ಬೃಂದಾವನದಲ್ಲಿ ದರ್ಶನ, ಬಾಬನ ದರ್ಶನ. ಅದು ಯಾವ ಥರ ದರ್ಶನ ಅಂದರೆ, ಇಲ್ಲೊಂದು ಫೋಟೋ ಇತ್ತು ನೋಡಿ ಉಮೇಶ್, ಇಲ್ಲ ಕ್ರಾಸ್ ನೋಡೋದು, ಕ್ರಾಸ್ ನೋಡೋ ದರ್ಶನ. ಓಂ ಶಿವಾಯ ಶಿವಬಾಲಯೋಗೇಂದ್ರಾಯ. ಅವರು ಬಾಬಾ ಅವರು ಯಾವಾಗಲೂ ಸಾಕ್ಷಿ ಸಮೇತ ಪವಾಡಗಳು ತೋರಿಸೋರು. ಆವಾಗ ನಾವು ಆ ಬೃಂದಾವನದಲ್ಲಿ ನನಗೊಬ್ಬಳಿಗೆ ಅಲ್ಲ, ಇಂದು ಮೇಡಮು, ಆಶಾ, ಗಂಗಮ್ಮ, ಅಲ್ಲಿ ಹೋದವ್ರು ಭಕ್ತರಿಗೆಲ್ರಿಗೂ ಕಂಡಿದೆ ಆ ಬೃಂದಾವನದಲ್ಲಿ ಬಾಬನ ದರ್ಶನ. ಅದು ಅವಾಗ ಖುಷಿ ಆಯಿತು. ಬಾಬಾ ಎಲ್ಲ ಒಂದೇ ಟೈಮಲ್ಲಿ ಬಾಬಾ ಕಾಣಿಸ್ತಾ ಇದ್ದಾರೆ ಅಂತ ಎಲ್ಲರೂ ಒಂದೇ ಟೈಮಲ್ಲಿ ಆ ಬೃಂದಾವನದಲ್ಲಿ ಬಾಬಾ ಕಾಣಿಸ್ಕೊಂಡ್ರು. ಆವಾಗ ಖುಷಿ ಆಯಿತು. ಬಾಬಾ ಇಲ್ಲೂ ಇದೆಯಲ್ವಾ ನೀವು, ನಾವಲ್ಲಿ ಪೂಜೆ ಇಟ್ಕೊಂಡಿದ್ರು ಅದನ್ನು ಇಲ್ಲೂ ಇದ್ದೀನಿ ಅಂತ ತೋರಿಸ್ಕೊಟ್ಬಿಟ್ಟೆ ನೀನು ಅಂತ. ಮುಂಚೆ ಎಲ್ಲ ಬಾಬನ ಆಶ್ರಮಕ್ಕೆ ಸಾಯಂಕಾಲ ಭಕ್ತರು ಇರ್ತಿರ್ಲಿಲ್ಲ. ಆವಾಗ ಆರತಿಗೆ ಯಾರಿಗಪ್ಪ ಇಬ್ಬಿಬ್ಬರು ಆರತಿ ಮಾಡೋದಕ್ಕೆ ಬೇಕಲ್ಲ ಅಂದ್ಕೊಂಡು ಒಂದೊಂದು ಸಲ ಹೂವಮ್ಮನಿಗೂ ಕರಿತಾ ಇದ್ವಿ ಆರತಿಗೆ ಬನ್ನಿ ಅಂತ, ಇಲ್ಲ ಪುಟ್ಟಣ್ಣನ ಹೆಂಡತಿಗೆ ಕರಿತಾ ಇದ್ವಿ ಬನ್ನಿ ಅಂತ. ಆವಾಗ ನಾವು ಹೋದಾಗ ಭಾನುವಾರ ಅಲ್ಲಿ ಖಾಲಿ ಇತ್ತು, ಅಂದರೆ ಯಾರೋ ವಹಿಸ್ಕೊಂಡಿದ್ರು ಭಾನುವಾರ ಪೂಜೆ, ಅವರೇನೋ ಮನೆ ದೂರ ಮಾಡಿದರು ಅಂಥೇಳಿ ಆ ಅವಕಾಶ ನಮಗೆ ಸಿಕ್ತು. ಬಾಬಾ ಕೊಟ್ಟರು 2003ನಲ್ಲಿ, ಸೆಪ್ಟೆಂಬರ್ 2003. ಆವಾಗಿಂದ ಇಲ್ಲಿವರೆಗೂ ಎವ್ರಿ ಸಂಡೇ ಸಾಯಂಕಾಲ ನಮ್ಮ ಹತ್ರ ಬಾಬಾ ಆರತಿ ಮಾಡಿಸ್ಕೊಳ್ತಾ ಇದ್ದಾರೆ. ಹೀಗೆ ಕೊನೆಯ ತನಕ ಮಾಡಿಸ್ಕೊಳ್ಳಿ ಅಂತ ಬಾಬನ ಪಾದಕ್ಕೆ ಶರಣಾಗಿ ಕೇಳ್ತಾ ಇದ್ದೀವಿ ಬಾಬನ ಹತ್ರ ಕೇಳೋದೊಂದೇ, ಬಾಬಾ ನಿನ್ನ ಪಾದದಿಂದ ದೂರ ಮಾಡಬೇಡ ನಮ್ಮನ್ನು ಅಂತ. ಚಂಚಲತೆ ಕೊಟ್ಟು ಏನು ದೂರ ಮಾಡಬೇಡ, ಫ್ಯಾಮಿಲಿನೋ ಏನೋ ನಿನ್ನ ಪಾದದಲ್ಲಿ ಇಟ್ಕೋ, ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡು ಬಾಬಾ ಅಂತ ಅದನ್ನೇ ಕೇಳ್ಕೊಂಡು ಬಂದಿರೋದು ಇಲ್ಲಿವರೆಗೂ. ಮಕ್ಕಳು ಕೂಡ 2 ಮಕ್ಕಳು ನಮಗೆ, ಮಗಳು ಮಗ, ಅವಳಿ ಜವಳಿ ಮಕ್ಕಳು. ಕೆಲ್ಸಕ್ಕೆ ಹೋಗುವಾಗೆಲ್ಲ ಕೆಲಸದವ್ರ ಹತ್ರ ಬಿಟ್ಟು ಹೇಗೋ ದೊಡ್ಡವರಾದರೂ ಬಾಬಾ ಇಲ್ಲಿವರೆಗೂ ಅವ್ರನ್ನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಿದ್ದಾರೆ. ಮುಂದೆನೂ ಕಾಪಾಡಲಿ. ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಇಬ್ಬರು. ಮಗ ಜರ್ಮನಿಲಿದ್ದಾನೆ, ಸೊಸೆ ಜರ್ಮನಿಲಿದ್ದಾರೆ. ಅವ್ರಿಗೊಂದು ಗಂಡು ಮಗು ಇದೆ, 5 ವರ್ಷದ ಮಗು ಇದ್ದಾನೆ. ಸೊಸೆ ಬಾಬನ ಭಕ್ತರ ಮಗಳೇ ಬಾಬಾ ನಮಗೆ ಸೊಸೆಯಾಗಿ ಮನೆ ಮಗಳಾಗಿ ಕೊಟ್ಟಿದ್ದಾರೆ. ಬಾಬನ ಭಕ್ತರ ಮಗಳೇನೆ. ಅಳಿಯನೂ ಒಳ್ಳೆ ಹುಡುಗ, ಒಳ್ಳೆ ಆಧ್ಯಾತ್ಮಿಕದ ಕಡೆ ಇರೋ ಹುಡುಗನೇ. ಅಳಿಯನೂ ಕೂಡ ಬಾಬನ ಕಾಪಾಡ್ಕೊಂಡು ಬಂದಿದ್ದಾರೆ ಮಕ್ಕಳನ್ನೂ. ಅವ್ರ ಮಗಳಿಗೂ ಒಂದು ಮಗು ಇದೆ, 8 ವರ್ಷದ ಗಂಡು ಮಗು ಇದೆ. ಮಗನಿಗೊಂದು ಗಂಡು ಮಗು ಇದೆ, 5 ವರ್ಷದ. ಅವರು 2 ಕಡೆನೂ ಒಳ್ಳೆ ಸಂಬಂಧ ಬೆಳೆಸಿ ಕೊಟ್ಟಿದ್ದಾರೆ. ಬಾಬನಿಗೆ ಯಾವಾಗಲೂ ಶರಣಾಗತ ಆಗಿರಲಿ ಅಂತ ಬಾಬನ ಹತ್ರ ಕೇಳ್ಕೊಳ್ತೀವಿ ನಾವು. ಬಾಬನ ಪಾದಕ್ಕೆ ಯಾವಾಗಲೂ ನಮ್ಮನ್ನು ದೂರ ಮಾಡಬೇಡಪ್ಪ ಅಂತ. ಬಾಬಾ ಯಾರಿಗೋ ಕೇಳಿದ್ರಂತೆ ಬಾಬನಿಗೆ, ಬಾಬಾ ನಮ್ಮನ್ನೆಲ್ಲೋ ಕಾಪಾಡ್ತೀಯಾ, ಮಕ್ಕಳ ಗತಿ ಏನು ಅಂತ. ಇಲ್ಲ ಮನೆ ಕುಟುಂಬ ಸಮೇತ ನಾನು ಕಾಪಾಡ್ತೀನಿ, ಮಕ್ಕಳನ್ನೂ ಮುಂದೆ ಒಳ್ಳೇದು ಮಾಡ್ತೀನಿ, ಮಕ್ಕಳು ಕಾಪಾಡ್ತೀನಿ, ನಾನು ಆ ಜವಾಬ್ದಾರಿ ನಂದು ಅಂತ ಹೇಳಿದ್ರಂತೆ ಬಾಬಾ. ಆ ರೀತಿ ಮಗ ಮತ್ತು ಸೊಸೆ ಮಗು ಅವ್ರು ಜರ್ಮನಿಲಿದ್ದಾರೆ, ಮಗಳು ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಚೆನ್ನಾಗಿದ್ದಾರೆ ಇಬ್ಬರೂ. ಬಾಬಾ ನೆಮ್ಮದಿ ಜೀವನ ಕೊಟ್ಟಿದ್ದಾರೆ, ಚೆನ್ನಾಗಿರಲಿ ಅಂತ ಬಾಬನ ಹತ್ರ ಅದೇ ಕೇಳ್ಕೊಳ್ಳೋದು. ಬಾಬಾ ನೀನು ಯಾವಾಗಲೂ ನಮ್ಮನ್ನು ದೂರ ಮಾಡಬೇಡ, ನಿನ್ನ ಪಾದದಲ್ಲಿ ಇಟ್ಕೊ ನಮ್ಮ ಫ್ಯಾಮಿಲಿನ ಅಂತ. ಮಕ್ಕಳು ನಿನ್ನನ್ನು ಯಾರು ಸರೆಂಡ್ರ್ ಆಗ್ತಾರೋ ಬಾಬನ ಹತ್ರ ಅವ್ರಿಗೆ ನೀನು ಒಳ್ಳೇದು ಮಾಡು. ನಿನ್ನ ಹತ್ರ ಸರೆಂಡ್ರ್ ಆಗಲೇಬೇಕು ಪ್ರತಿಯೊಬ್ಬರೂ ಅಂತ. ಅದಾದಾಗಲೇ ಅದರ ಅನುಭವ ಗೊತ್ತಾಗೋದು. ಒಳ್ಳೆಯದು. ಅವ್ರು ನಾವು ಕೇಳದಿದ್ರೂ, ನಾವೇನೋ ಕೇಳಿದ್ರೆ ಸ್ವಲ್ಪ ಕೇಳ್ಬೋದು, ಬಟ್ ಅವ್ರು ಕೊಡೋದು ಮಾತ್ರ ನಮಗಿಂತ ಜಾಸ್ತಿನೇ ಕೊಡ್ತಾರೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸದಾನಂದ ಗುರು ಬಂದಿಹರೆದುರಿಗೆ ಅವತರಿದ ತನದೋ ಮಹಿಮೆ ಅಪಾರವಿದೆ ನಿನ್ನದೋ, ಮಹಿಮೆಯು ಅಪಾರವಿದೆ ನಿನ್ನದೋ, ಮಹಿಮೆಯು ಅಪಾರವಿದೆ ನಿನ್ನದೋ. ಸದಾನಂದ ಗುರು ಬಂದಿಹರೆದುರಿಗೆ ಅವತರಿದ ತನದೋ ಮಹಿಮೆ ಅಪಾರವಿದೆ ನಿನ್ನದೋ, ಮಹಿಮೆಯು ಅಪಾರವಿದೆ ನಿನ್ನದೋ, ಮಹಿಮೆಯು ಅಪಾರವಿದೆ ನಿನ್ನದೋ. ವರ್ಣಿಸಲು ನಿನ್ನ ವಿಚಾರದಲ್ಲಿನ ಏನೆಂದೊರೆಯಲಿ ಮೂಢ ಬುದ್ಧಿನ, ನಿನ್ನ ಕೃಪೆಯು ಪೋಣಿಸುತ್ತಿಹೆನ. ಶ್ರವಣ ಮಾಡಿ
ಮಾಡಿರಿ ಚರಿತ್ರೆ ಗುರುವಿನ ವಾಣಿ ರೂಪಗೊಂಡಿತೋ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಬಾಲ್ಯತನದಲ್ಲಿ ಕಷ್ಟಪಟ್ಟಿದೆ ಕಂದನ ಮೇಲೆ ಹೊಡೆತ ಬಿದ್ದಿದೆ ಕೆಸದವನದಲ್ಲಿ ನೀನಲ್ಲಿ ಬೆಳೆದೆ ಮಾನವಗಿಂತಲೂ ವನ್ಯ ಪಶುಗಳು ಪ್ರೀತಿಯ ಮಾಡಿದವೋ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ 13 ವರುಷ ವನದಲ್ಲಿ ನೀ ಕಂದಮೂಲಗಳ ತಿಂದುಕೊಂಡು ನೀ ಕೈಗಳಾಗಿರಲು ನಿರ್ಬಲ ನೀ ಊರ ಜನರು ನಿನ್ನ ನೋಡಿದ ಕ್ಷಣದಲ್ಲಿ ಓಡುವೆ ಗವಿಯೊಳಗೆ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಬಿದ್ದು ಕಟ್ಟಿದರು ಊರ ಜನತೆಯು ಬೇಟೆಯಾಡಲು ಉಚಿತ ಸಿಕ್ಕನು ವಿಚಿತ್ರ ಪ್ರಾಣಿಯು ಎಲ್ಲಿಂದ ಬಂತೋ ಜನ ಸಮುದಾಯದ ಅಜ್ಞಾನಕ್ಕೆ ಅಂತ್ಯವೇ ಇರಲಿಲ್ಲೋ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ತಿಳಿದುಕೊಂಡನು ಬಾಲಕನಾಗ ಹೋಗುವುದೆಲ್ಲಿಗೆ ನೆರವಿಲ್ಲಾಗ ಪರಂತು ಅಘಟಿತ ಘಟನೆಯಾಯಿತೋ ಬಾಲನಾಥನಿಗೆ ಪ್ರಕಟನಾದನು ಕ್ರೋಧನೊಬ್ಬನಲ್ಲೇ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಕ್ರೋಧ ನುಡಿದನು ಕಂದನಿಗಾಗಲೇ ಬೆಂಬಲ ನಾನಿನ ಬಿಡದೇ ಇರುವೆ ಆಶೀರ್ವಾದವ ಮಾಡುವೆ ನಾನಿನ ಸತ್ಯವಾಗುತ್ತೇ ಬಾಯಿಂದ ನಿನ್ ನುಡಿದ ಎಲ್ಲ ಮಾತೋ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ನಿಧಾನ ಹೊರಗಡೆ ಬರಲು ಬಾಲಕ ಕುದುರೆ ಬಂದಿತು ಸವಾರನಾದ ಹೋಗಿಟ್ಟರು ಜನ ನೋಡಿ ಬೇಟೆಯನು ಹೋಗಿತು ಗುಡಿಯೊಳಗಾಗ ಕುದುರೆಯು ಈರಡಿ ಕದದೊಳಗೆ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಎರಡಡಿ ದ್ವಾರದಿ ಹೋಯ್ತು ಕುದುರೆಯು ಬೆಪ್ಪಾದರು ಜನ ಕೈ ಮುಗಿದೆಂದ ಸಾಮಾನ್ಯನಲ್ಲ ನಿವ ದೇವ ಕಣೋ ಬಾಗಿದರೋ ನಿನ್ನ ಚರಣ ಕೆರಗುತ್ತ ಜಯ ಜಯವೆನ್ನುತ್ತ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ತೆಲಗಿ ಗ್ರಾಮಕ್ಕೆ ಸದ್ಗುರು ಬಂದ ಮುಗದಮ್ಮನ ಮನೆ ಎದುರಿಗೆ ನಿಂತ ಮುಸಲ್ಮಾನ ಶ್ರೀಯನ್ನಿರೋ ಕೊಡು ನೀ ತಾಯಿ ಕುಡಿಯಲು ನೀರು ಆಗಿದೆ ಬಾಯರಿಕೆ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಇಡುಕಿನ ಭರದಲ್ಲಿ ನೀರು ತಂದಳು ಕ್ಷಣದಲ್ಲಿ ಉದಕವು ಬಿಸಿಯಾಯಿತು ಮತ್ತೆ ಮತ್ತೆ ಈ ರೀತಿಯ ಹೊಂದಿತೋ ನಿನ್ನ ದೆಸೆಯಿಂದ ಬಿಸಿಯಾಯಿತು ಎಂದರು ಕೈಮೂರ್ತಿ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು ಅಪಾರವಿದೆ ನಿನ್ನದೋ ಮಹಿಮೆಯು ಬಾಬಾರವರ ಭಕ್ತಳಾದಳು ಅಪಾರ ಸೇವೆಯ ಮಾಡುತ್ತಲಿದ್ದ ಪತಿಗೆ ಸೇವೆಯು ಹಿಡಿಸದಾಯಿತೋ ಮನೆಗೆ ಬಂದ ಗುರು ಸರ್ಪರೂಪದ ಹೊಡೆಯಲೋಗಿ ಸೆಟೆದ ಮಹಿಮೆ ಅಪಾರವಿದೆ ನಿನ್ನದೋ ಮಹಿಮೆಯು
ಅಪಾರವಿದೆ ನಿನ್ನದು ಮಹಿಮೆಯು ಕರ್ಮ ಮಾಡಿದ ಲೆಕ್ಕ ತುಂಬಿತು ಕೈಕಾಲಾತನ ವಕ್ರವಾದವು ಗುರುವಿನ ಮಹಿಮೆಯ ನರಿತುಕೊಂಡನು ಗುರುವಿನ ಚರಣಕ್ಕೆ ಎರಗಿ ಬೀಳಲು ಆತನಾದ ಉದ್ಧಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ನಾಸಿಕದಲ್ಲಿ ಗುರು ಕಾಣಿಸಿಕೊಂಡರು ಕೋಟೆ ದಂಪತಿ ಕಾರಣರಾದ ಮುಂಬೈದವರೇ ಗುರುವನ್ನು ತಂದರು ಆಶ್ರಮ ಕಟ್ಟಿರ ಭಕ್ತ ಜನಾದಿ ಮಾಡುತ್ತ ಸೇವೆ ಅಪಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಗೋಟೆ ದಂಪತಿ ಮನೆಯೊಳಗೊಮ್ಮೆ ಶ್ರೀಮತಿ ಗೋಟೆ ಗುರುಗಳು ಇಬ್ಬರು ಕೋಟೆಯವರಿಗೆ ಸಂಶಯ ಬಂತೋ ಶ್ರೀ ಗುರುವಿನ ಗುಣ ಹೇಗೆ ಎನ್ನುತ್ತ ಸಂಶಯ ತಾಳಿದರೋ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಮನೆಗೆ ಬಂದರು ಗೋಟೆಯವರು ಹೊಕ್ಕರು ಗುರುಗಳು ಮಲಗಿದ ಕೋಣೆ ಹಾಸಿಗೆ ನೋಡಿ ವಿಸ್ಮಯರಾದರೋ ಹಾಸಿಗೆ ಮೇಲೆ ಗುರುಗಳು ಆಗ ಮಗುವಾಗಿ ಮಲಗಿದರೋ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ತಪ್ಪಾಯಿತು ಕ್ಷಮಿಸನ್ನನು ಎನ್ನುತ್ತ ಗೋಟೆ ಬಿದ್ದರು ಮಗುವಿನ ಪಾದ ಮೆಲ್ಲನೆ ಮುಖವನ್ನು ಮೇಲೆತ್ತಿದರೋ ನೋಡಲು ಅಲ್ಲೇ ನಿಜ ರೂಪದಲ್ಲೇ ಗುರುಗಳು ಕುಳಿತಿಹರೋ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಮುಂಬೈ ಆಶ್ರಮ ಭಕ್ತರೆದುರಲಿ ತುಂಬಿ ನೀರನು ಲೋಟದ ತುಂಬ ಗುರುಗಳು ಪಾಂಚಯ ಹೋದಿ ತೆಗೆದರೋ ನೋಡಲು ಲೋಟದಿ ಘಮಘಮಿಸುವನಿ ತುಪ್ಪವು ತುಂಬಿತೋ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಮರುದಿನ ಸದ್ಗುರು ತಂಬಿಗೆ ಕೇಳಲು ಭಕ್ತರು ತಂದರು ಖಾಲಿ ತಂಬಿ ಗುರುಗಳು ಮೇಲೆ ಕೈಯನ್ನು ಇಟ್ಟರು ತೆಗೆಯಲು ಕೈಯನ್ನು ತಂಬಿಗೆಯಿಂದ ತುಪ್ಪವು ಪುಡಿದಿತು ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಮಹಿಮೆಯು ವಿಜಾಪುರದಲ್ಲಿ ಸದ್ಗುರು ಬಂದ ನಿಂದಕರವರಿಗೆ ಬೆನ್ನೆ ಬಿದ್ದ ಅಪಾರ ಟೀಕಾ ಮಾಡುತ್ತ ಬಂದರೋ ಸಿದ್ಧಾಶ್ರಮವನ್ನೇ ಕಟ್ಟೆ ಕೂತ ಮಾಡುತ್ತ ಭಕ್ತೋದ್ಧಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಮಹಿಮೆಯು ಅಪಾರವಿದೆ ನಿನ್ನದು ರಾಯಾಪುರದಲ್ಲಿ ಸದ್ಗುರು ಬಂದ ಆಶ್ರಮವನ್ನೇ ಕಟ್ಟೆ ಕೂತ ಗುರುಗಳ ಮಹಿಮೆಯು ಬೆಳೆಯುತ್ತ ಹೋಯಿತು ಸಮತ ಕಮಣಿಯನ್ನು ಬಾಯಿಂದ ತೋರಿ ಮಾಡುವೆ ಭಕ್ತೋದ್ಧಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಭಕ್ತಿ ಮಾರ್ಗಕ್ಕೆ ಹಚ್ಚಲು ಸದ್ಗುರು ಅನೇಕ ರೀತಿಯ ಪವಾಡಗೈವ ಮಾರುತಿ ಗಣಪತಿ ದತ್ತನ ಮೂರುತಿ ಭಸ್ಮಲಿಂಗ ರುದ್ರಾಕ್ಷಿ ಕೊಡುವರೆ ಮಾಡಲು ಶರಣೋದ್ಧಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ದೇವಿಯ ರೂಪವ ತಾಳುವರೊಮ್ಮೆ ದತ್ತ ದಿಗಂಬರ ಅವತರಿಯೊಮ್ಮೆ
ಸಿದ್ಧಿ ವಿನಾಯಕನವತರ ಧರಿಸೆ ಭಗವಂತನ ನಿಜ ರೂಪವ ತೋರುತ್ತ ಮಾಡುತ್ತ ಭಕ್ತೋದಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ದೇವಿಯ ರೂಪವ ತಾಳುವರೊಮ್ಮೆ ದತ್ತ ದಿಗಂಬರ ಅವತರಿಯೊಮ್ಮೆ ಸಿದ್ಧಿ ವಿನಾಯಕನವತರ ಧರಿಸೆ ಭಗವಂತನ ನಿಜ ರೂಪವ ತೋರುತ್ತ ಮಾಡುವೆ ಭಕ್ತೋದ್ಧಾರ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಭಂಗವಾದುದನ್ನು ಅಖಂಡ ಮಾಡುವೆ ಜಡವಾದುದನ್ನು ಜಲದಲ್ಲಿ ತೇಲಿದು ಭಂಗವಾದುದನ್ನು ಅಖಂಡ ಮಾಡುವೆ ಜಡವಾದುದನ್ನು ಜಲದಲ್ಲಿ ತೇಲಿದು ಅಸಾಧ್ಯವಾದುದ ಸಾಧಿಸಿ ತೋರುವೆ ನಿರ್ಣ ನಡೆಯಲು ಯಾರಿಗಾಗದು ಪುರುಷೋತ್ತಮ ಬಾಬಾ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಹನುಮನಂತೆ ನೀ ಅನುಗಣವಾಗು ಪ್ರೀತಿಯ ಮಮತೆಯ ಬಾಲಕನಾಗು ಏಕಕಾಲದಲ್ಲಿ ಅನೇಕ ಕಡೆಗಿರೆ ಹೋದ ಪ್ರಾಣವನ್ನು ಮರಳಿಸುವೇನಿ ಮೃತ್ಯುಂಜಯ ಬಾಬಾ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಮಹಿಮೆಯು ಅಪಾರವಿದೆ ನಿನ್ನದು ಭಕ್ತರ ದುಃಖ ನಿವಾರಣೆಗೈಯುವುದು ಅದುವೇ ನಿಮ್ಮದು ಆತ್ಮ ಗುರಿಯು ಜಾತಿ ಪಂಥ ಮತ ಇವುಗಳ ತೊರೆದು ಜಾತ್ಯತೀತ ನೀನಾಗಿರೆ ಮಾನಸ ಅವತರಿಸದನಂದ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಮುಕ್ತಿಯ ಫಲವಂ ಪಡೆಯಲು ಋಷಿಗಳು ಕಠೋರ ನಿಯಮದ ತಪವಂ ಗೈವ ಅದಕ್ಕೆ ಸಾಟಿ ರತನಾರತಿ ನಿರ್ಮಲ ಮನದಿಂದ ಆಚರಿಸಲು ನೀ ಅನುಗ್ರಹ ಮಾಡಿರುವೆ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಸಾಧನೆ ತಕ್ಕಂಥವರಿಗೆ ಫಲಿಸುತ್ತೆ ಅಣುಶಕ್ತಿಯ ಈ ಮಹಾಮಹಿಮೆಯು ಪರಮಾತ್ಮನ ನಿಜ ಪರಜ್ಯೋತಿಯನು ಆರತಿ ಮೂಲಕ ಹರಸಿ ಭಕ್ತರ ಸಾಕ್ಷಾತ್ ನೀನಲ್ಲೇ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಸದಾನಂದ ಗುರು ಬಂದಿ ಹರೆದುರಿಗೆ ಅವತರಿದತನದೋ ಮಹಿಮೆ ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಮಹಿಮೆಯು ಅಪಾರವಿದೆ ನಿನ್ನದು ಓಂ ಶ್ರೀ ಅವಧೂತ ನಿರಂಜನ ಶ್ರೀ ಗುರುದೇವ ದತ್ತ श्री सद्गुरु सदानंद महाराज की जय दत्त दिगंबर महाराज की जय साधु संतन की जय। ರುದ್ರ
Jai Sadananda. If you have not yet subscribed to our YouTube channel, kindly do it at the earliest. Also, press the bell icon to receive the notification when we upload a new video. Jai Sadananda. If you have not yet subscribed to our YouTube channel, kindly do it at the earliest.